ಅದಾಗಿಂದ ನಾನು ಈ ದೇವ್ರನ್ನ ನಂಬ್ತಾ ಇದ್ದೀನಿ. ನನ್ನ ಮದುವೆ ಮಾಡಿಸಿದ್ದು ಕೂಡ ಒಂದು ಪವಾಡನೇ. ನನ್ನ ಹಸ್ಬೆಂಡ್ ತುಂಬ ಕಡೆ ಕೇಳಿ ಮಾಡಿ ಎಲ್ಲ ಇದು ಮಾಡಿದ್ರು, ಅವರಿಗೆ ಎಲ್ಲೂ ಸಹ ಹೆಣ್ಣು ದೊರಕ್ತಿರ್ಲಿಲ್ಲ. ಕೊನೆಗೆ ದೇವ್ರ ಹತ್ರ ಬಂದು ಕೇಳಿದ್ದಕ್ಕೆ ಒಂದು ನಾಗದೋಷ ಇದೆ ಅಂತ ಎಲ್ಲ ಹೇಳಿ ಪರಿಹಾರ ಮಾಡಿಕೊಟ್ಟು, ಇಷ್ಟೇ ಕಿಲೋಮೀಟ್ರಲ್ಲಿದೆ, ಇಷ್ಟರೊಳಗಡೆ ಇದೆ, ಇದೇ ದಿಕ್ಕಿನಲ್ಲಿದೆ ಅಂತ ಹೇಳಿ ಕಳಿಸಿ ನನ್ನನ್ನು ಹುಡುಕಿಸಿ ಮದುವೆ ಮಾಡಿಸಿದೆ. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ. ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ನಾನಿವತ್ತು ಹಾಸನಗೆ ಬಂದಿದ್ದೀನಿ. ಹಾಸನದಲ್ಲಿ ಗದ್ದುಗೆ ವೀರಾಂಜನೇಯ ಸ್ವಾಮಿ ಅಂತ ಒಂದು ಸನ್ನಿಧಾನ ಇದೆ. ಅಲ್ಲಿ ಪಾವಾಡುಗಳು ಜಾಸ್ತಿ ಆಗ್ತದೆ, ಬಂದ ಭಕ್ತಾದಿಗಳಿಗೆಲ್ಲ ಒಳ್ಳೇದಾಗ್ತದೆ ಅಂತ ಕೇಳಿದ ತಕ್ಷಣ ನಾನು ವಿಡಿಯೋ ಮಾಡೋಕ್ಕೆ ಹೊರಟಿದ್ದೀನಿ. ಎಲ್ಲವನ್ನು ನಾನು ತೋರಿಸ್ತೀನಿ, ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ. ಇಲ್ಲಿ ಶತ್ರುಬಾಧೆ ಆಗಲಿ, ಮಕ್ಕಳ ಆಗಿಲ್ಲ ಅನ್ನೋದಾಗಲಿ, ರಾಜಕೀಯದಲ್ಲಿ ನಿಮಗೆ ಏನಾದರೂ ಕಷ್ಟ ಇದ್ದರೆ ಬಂದು ಆ ತಂದೆಯನ್ನು ಕೈ ಜೋಡಿಸಿ ಈ ಪತ್ರದಲ್ಲಿ ಬರೆದು ಬಿಟ್ಟರೆ ಸಾಕು, ನಿಮ್ಮ ಕಷ್ಟಗಳು ಖಚಿತವಾಗಿ, ನಿಮ್ಮ ಅರಿಕೆ ಏನೇ ಇರಲಿ ಖಚಿತವಾಗಿ ಪರಿಹಾರ ಸಿಗುವಂತಹ ಈ ಸನ್ನಿಧಾನದಲ್ಲಿ ಬಹಳ ಅದ್ಭುತ ಪಾವಾಡುಗಳು ನಡೀತದೆ. ಇವಾಗ ವೀರಾಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಳ್ಳೋಣ. ಮುಂದೆ ವಿಡಿಯೋದಲ್ಲಿ ಏನೇನಿದೆ ಎಲ್ಲವನ್ನೂ ನಾನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಬಂದ ಭಕ್ತಾದಿಗಳಿಗೆಲ್ಲ ಏನು ಅವರ ಲೈಫಲ್ಲಿ ಚೇಂಜ್ ಆಗಿದೆ ಈ ಸನ್ನಿಧಾನಕ್ಕೆ ಬಂದ ಮೇಲೆ ಎಲ್ಲವನ್ನು ತೋರಿಸ್ತೀನಿ. ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ. ಆಂಜನೇಯನ ಭಕ್ತರು ಯಾರ್ಯಾರಿದ್ರು ಎಲ್ಲ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ಇಂಥ ಇಂಪ್ರೂವ್ಮೇಟಿವ್ ವಿಡಿಯೋಗಳು ಈ ಚಾನಲಲ್ಲಿ ಯಾವಾಗಲೂ ಸಿಗ್ತದೆ. ಅದು ಹೇಳ್ತಾ ಮುಂದಕ್ಕೆ ಏನಿದೆ ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ನನ್ನ ಹೆಸರು ಪಲ್ಲವಿ ಅಂತ, ನಾನು ಇದೇ ಹಾಸನೋಳು. ನನ್ನ ಮದುವೆ ಆದಾಗಿಂದ ನಾನು ಈ ದೇವ್ರನ್ನ ನಂಬ್ತಾ ಇದ್ದೀನಿ. ನನ್ನ ಮದುವೆ ಮಾಡಿಸಿದ್ದು ಕೂಡ ಒಂದು ಪವಾಡನೇ. ನನ್ನ ಹಸ್ಬೆಂಡ್ ತುಂಬ ಕಡೆ ಕೇಳಿ ಮಾಡಿ ಎಲ್ಲ ಇದು ಮಾಡಿದ್ರು, ಅವರಿಗೆ ಎಲ್ಲೂ ಸಹ ಹೆಣ್ಣು ದೊರಕ್ತಿರ್ಲಿಲ್ಲ. ಕೊನೆಗೆ ದೇವ್ರ ಹತ್ರ ಬಂದು ಕೇಳಿದ್ದಕ್ಕೆ ಒಂದು ನಾಗದೋಷ ಇದೆ ಅಂತ ಎಲ್ಲ ಹೇಳಿ ಪರಿಹಾರ ಮಾಡಿಕೊಟ್ಟು, ಇಷ್ಟೇ ಕಿಲೋಮೀಟ್ರಲ್ಲಿದೆ, ಇಷ್ಟರೊಳಗಡೆ ಇದೆ, ಇದೇ ದಿಕ್ಕಿನಲ್ಲಿದೆ ಅಂತ ಹೇಳಿ ಕಳಿಸಿ ನನ್ನನ್ನು ಹುಡುಕಿಸಿ ಮದುವೆ ಮಾಡಿಸಿದೆ ದೇವರು. ಆವಾಗಿಂದ ಇಲ್ಲಿ ಬಂದಾಗಿಂದ ತುಂಬ ನಂಬಿದ್ದೀನಿ. ನಾನು ಎಜುಕೇಷನ್ ವಿಷಯ ಆಗಿರ್ಬೋದು, ನಾನು ಇಲ್ಲಿ ಬಂದಮೇಲೆ ಮತ್ತೆ ಎಜುಕೇಷನ್ ಕಂಟಿನ್ಯೂ ಮಾಡಿದ್ದೀನಿ. 9 ಮಂತ್ ಪ್ರೆಗ್ನೆಂಟ್ ಇದ್ದಾಗಲೂ ನಾನು ಹೋಗಿ ಇಲ್ಲಿಂದ ತುಮಕೂರಿಗೆ ಹೋಗಿ ಎಕ್ಸಾಮ್ ಬರೆದಿದ್ದೀನಿ ಅನ್ನೋದಕ್ಕೆ ಕಾರಣನೇ ಈ ಆಂಜನೇಯ ಸ್ವಾಮಿ. ನಂಬಿ ಬಂದು ಕೇಳಿದೆ, ಈ ಥರ ತುಂಬು ಗರ್ಭಿಣಿ, ನಾನು ಹೋಗ್ಬೋದಾ ಏನು, ನನಗೆಲ್ಲೂ ಆಗ್ತಾನೆ ಇರಲಿಲ್ಲ. ತುಂಬ ವಾಮಿಟಿಂಗ್ ಇತ್ತು, ತುಂಬ ಸುಸ್ತಾಗೋದು, ಬರೆಯೋಕ್ಕೆ ಆಗ್ತಿರ್ಲಿಲ್ಲ. ಆ ಥರ ಕೇಳಿದ್ದಕ್ಕೆ ಇಲ್ಲ ನಾನು ಇದ್ದೀನಿ, ನೀನು ಹೋಗಿ ಬರೀ, ನಾನು ಎಲ್ಲದನ್ನು ಮಾಡಿಕೊಡ್ತೀನಿ ಅಂತ ಹೇಳಿ ಇವಾಗ ನಾನು ಡಿಸ್ಟಿಂಕ್ಷನಲ್ಲಿ ಪಾಸ್ ಆದೆ. ನನಗೆ 90% ಕೂಡ ಬಂತು. ಆ ಥರ ತುಂಬ ಬಸ್ರಿ ಆಗಿದ್ಕೊಂಡು ಹೋಗಿದ್ದೀನಿ. ಮತ್ತು 3 ತಿಂಗಳು ಮಗು ಇದ್ದು ಕೂಡ ಮತ್ತೆ ಹೋಗಿದ್ದೀನಿ. ಆಗಲೂ ನಾನು ಇದ್ದೀನಿ ಹೋಗು ಅಂತಲೇ ಹೇಳಿ ಕಳಿಸಿ ಆ ಮಗುನ ಬಿಟ್ಟು ಹೋಗಿ ಮತ್ತೆ ಬರೆದಿದ್ದೀನಿ. ಬರೆದು ಕೂಡ ಇವಾಗ ಮತ್ತೆ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದೀನಿ. ಎಜುಕೇಷನ್ ವಿಷಯದಲ್ಲಿ ತುಂಬ ಹೆಲ್ಪ್ ಮಾಡಿದೆ. ಹಾಗೆ ನನಗೆ ಹೆಣ್ಮಗುನೇ ಬೇಕು ಅಂತಲೂ ಕೂಡ ಕೇಳ್ಕೊಂಡಿದ್ದೆ, ಹೆಣ್ಮಗುನೇ ಕೊಟ್ಟಿದ್ದೆ. ಎಲ್ಲ ರೀತಿ ಉಪಯೋಗ ಮಾಡಿದೆ. ನನ್ನ ಗಂಡಂಗೂ ಕೂಡ ಈಗ ಸ್ವಲ್ಪ ತಿಂಗಳಿಂದ ಕೆಲಸ ಇರಲಿಲ್ಲ, ಮನೆಯಲ್ಲೇ ಇದ್ದರು. ಅವರಿಗೆ ಆಪ್ರೇಷನ್ ಕೂಡ ಆಯಿತು. ಅವರಿಗೆ ಯಾವುದೇ ರೀತಿ ಮತ್ತೆ ಅನಾನುಕೂಲಗಳು ಏನೂ ಬರ್ದಂಗೆ ಕೇಳಿಕೊಂಡೆ, ಒಳ್ಳೇದು ಮಾಡಿಕೊಡ್ತು. ಎಲ್ಲಾದರೂ ಒಂದು ಕಡೆ ಜಾಬ್ ಕೊಡ್ಸಪ್ಪ ಅಂತ ಕೇಳಿಕೊಂಡೆ. ಈಗ ಚೆನ್ನಾಗಿರೋ ಜಾಬ್ಗೆ ಹೋಗ್ತಿದ್ದಾರೆ. ನಮ್ಮ ಮನೆಗೆಲ್ಲ ಒಳ್ಳೆಯದಾಗಿದೆ. ನಮ್ಮ ಮಾವನ ವಿಷಯದಲ್ಲೂ ತುಂಬ ಪವಾಡಗಳಾಗಿದೆ. ಅವ್ರಿಗೆ ಉಳಿಯೋದೇ ಇಲ್ಲ ಅಂತ ಡಾಕ್ಟರ್ಸ್ ಎಲ್ಲ ಮನೆಗೆ ವಾಪಸ್ಸೇ ಕಳಿಸ್ಬಿಟ್ಟಿದ್ರು. ಫುಲ್ಲು ಬೆಡ್ ಪೇಷಂಟ್ ಆಗೋಗ್ಬಿಟ್ಟಿದ್ರು. ಯಾವಾಗಲೂ ಏನೋ ಅಂತ ಎಲ್ಲರೂ ಕೂಡ ಭಯ ಪಡ್ಕೊಂಡಿದ್ವಿ. ಕೊನೆಗೆ ಮನೆಗೇ ಬಂದು, ಒಂದು ಅಡ್ಡೆನೇ ಬಂದು ಮನೆಗೆ ನಾನು ಇದ್ದೀನಿ, ಇನ್ನೊಂದು ಸ್ವಲ್ಪ ದಿನ ಮನೇಲೆಲ್ಲ ಶುಭ ಕಾರ್ಯ ಮಾಡಿಸಿ ನಾನೇ ಆಮೇಲೆ ಅವ್ರಿಗೇನು ತೊಂದರೆ ಕೊಡ್ದಂಗೆ ಸಮಾಧಾನವಾಗಿ ನನ್ನ ಹತ್ರ ಕರ್ಕೋತೀನಿ ಅಂತಲೇ ಹೇಳಿತ್ತು. ಅದೇ ರೀತಿ ನನ್ನ ಮಗು ಆಗಿ ನಮ್ಮ ಮಾವ ನನ್ನ ಮದುವೆ ನೋಡಿ, ನನ್ನ ಮಗುನೂ ನೋಡಿ ಇವಾಗ ಸ್ವಲ್ಪ ದಿನದಲ್ಲಿ ಸಮಾಧಾನವಾಗಿ ಆ ಸ್ವಾಮಿ ಕರ್ಕೋತು ನನ್ನ ಮನೆಗೆಲ್ಲನೂ ಕಾಪಾಡ್ಕೊಂಡು ಹೋಗ್ತಾ ಇದೆ. ಯಾರೇ ಕಷ್ಟದಲ್ಲಿದ್ದರೂ ಬನ್ನಿ, ಅವರಿಗೆ ಎಲ್ಲ ರೀತಿ ಅನುಕೂಲಗಳಾಗುತ್ತೆ. ನಿಮಗೆ ಎಷ್ಟೇ ಕಷ್ಟ ಇದ್ರೂ ಪರಿಹಾರ ಮಾಡಿಕೊಡುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಆಂಜನೇಯ ನಾನು ಫಸ್ಟು ಅಷ್ಟಕ್ಕಷ್ಟೇ ಜಾಸ್ತಿ ನಂಬಿತ್ತಿಲ್ಲ. ಈ ಮದುವೆ ಆಗಿ ಬಂದಮೇಲೆ ಇವರೆಲ್ಲ ಬಂದು ಮೈ ಮೇಲೆ ದೇವ್ರು ಬಂದ ತಕ್ಷಣ ಎದುರ್ಕೊಳ್ತಿದ್ದೆ, ಹತ್ರ ಬರ್ತಿರ್ಲಿಲ್ಲ. ಆಮೇಲೆ ನನಗೆ ನಂಬಿಕೆ ಬಂದಿದ್ದು ನಾನು ಎಜುಕೇಷನ್ ವಿಷಯದಲ್ಲಿ. ಇಲ್ಲಿಂದ ತುಮಕೂರಿಗೆ ಹೋಗಿ ಬರೆಯೋಕ್ಕಾಗಲ್ಲ ಅಂದ್ಕೊಂಡಿದ್ದೆ. ಆದರೂ ಕೂಡ ಆ ಎಜುಕೇಷನ್ ವಿಷಯ ನೋಡಿದ್ಮೇಲೆ ನನಗೆ ನಂಬಿಕೆ ಆಯಿತು. ಇಲ್ಲ, ಆಂಜನೇಯ ಸತ್ಯ ಇದ್ದಾನೆ, ಎಲ್ಲ ರೀತಿಯೂ ಬಂದು ಕಾಪಾಡುತ್ತೆ ಅಂತ. ಎಕ್ಸಾಮ್ ಹಾಲಲ್ಲಿ ತಲೆ ಸುತ್ತ ಕೂಡ ಬಿದ್ದಿದ್ದೀನಿ. ಆ ಕ್ಷಣದಲ್ಲಿ ನಮಗೆ ತುಂಬ ಪವಾಡ ಆಗಿದೆ. ಮದುವೆ ಈ 3 ವರ್ಷ ತುಂಬ ಪವಾಡಗಳೇ ಆಗ್ತಿರೋದು. ಮನೇಲಾಗಿರ್ಬೋದು, ಎಲ್ಲೇ ಆಗಲಿ ಆಂಜನೇಯ ಅಂತ ನೆನೆಸ್ಕೊಂಡಿದ ತಕ್ಷಣ ಈಗ ಮೂವಿಲೆಲ್ಲ ನೋಡ್ಬೋದು ನಾವು. ಸುಮ್ಮನೆ ಆಂಜನೇಯ ಅಂತ ಕರೆದಿದ ತಕ್ಷಣ ಅಲ್ಲಿ ಪವಾಡ ಆಗುತ್ತೆ ಅಂತ ಸುಮ್ಮನೆ ಮೂವಿನಲ್ಲಿ ಕೇಳಿರ್ತೀನಿ. ಬಟ್ ನನ್ನ ಲೈಫಲ್ಲಿ ಎಲ್ಲ ನಿಜಾನೇ ಆಗಿದೆ. ಪ್ರತಿಯೊಂದು ಟೈಮಲ್ಲೂ ನನ್ನ ಜೊತೆ ಇದೆ. ಯಾರೂ ಇಲ್ಲ, ಕಷ್ಟ ಅಂತ ಅಳ್ತಾ ಕೂತಿರೋ ಟೈಮಲ್ಲೂ ಅದೇ ರೀತಿ ನನಗೆ ಧೈರ್ಯವಾಗಿ, ಶಕ್ತಿಯಾಗಿ ನಿಂತು
ನನ್ನ ಜೊತೆ ಇದ್ದಾನೆ ಅಂತ ಹೇಳೋದಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ಇಷ್ಟು ಹತ್ರದಲ್ಲಿ ನಮ್ಮ ಕೈಗೆ ಎಟ್ಕೋ ಥರನೇ ಇದೆ ಅಂತ ಇನ್ನೂ ಖುಷಿ ಆಗುತ್ತೆ. ಬಂದು ಬೇಡ್ಕೊಳ್ಳೋಕ್ಕೆಲ್ಲ ಈಸಿ ಆಗುತ್ತೆ ಅಂತ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಗದ್ದುಗೆ ವೀರಾಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ಪಾವಾಡಗಳು ಮತ್ತು ಚಮತ್ಕಾರಗಳು ಪ್ರತಿನಿತ್ಯ ಆಗ್ತಾನೆ ಇರ್ತದೆ ಗೈಸ್. ನಾನು ಯಾಕಪ್ಪ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ, ಶಾಲಿಗ್ರಾಮ ಶಿಲಾ ಅಲ್ಲಿಟ್ಟಿದ್ದಾರೆ. ಮತ್ತು ಇಲ್ಲಿ ಬರುವ ಭಕ್ತಾದಿಗಳ ಕಷ್ಟ ಬರವಣಿಗೆ ಮೂಲಕ ಹೇಳ್ತಾರೆ ಸಹ. ಶಾಲಿಗ್ರಾಮ ನೀರಲ್ಲಿ ಅದ್ದಿ ಈ ಕಡೆ ಅಕ್ಕಿ ಇಕ್ಕಿದ್ದಾರೆ. ಅಕ್ಕಿ ಮೇಲೆ ಇಟ್ಟರೆ ಭಕ್ತಾದಿಗಳ ಕೈಯಲ್ಲಿ ಆ ಅಕ್ಕಿ ಎಷ್ಟು ಇರ್ತದೋ ಅದನ್ನು ನೋಡಿ ನಿಮ್ಮ ಕಷ್ಟ ಪರಿಹಾರ ಮಾಡುವಂತಹ ಅದ್ಭುತವಾದ ಚಮತ್ಕಾರ ಇರುವಂತಹ ಗದ್ದುಗೆ ವೀರಾಂಜನೇಯ ಸ್ವಾಮಿ ಸನ್ನಿಧಾನ. ನಿಮ್ಮ ಕಷ್ಟ ಏನೇ ಇರಲಿ, ಇಲ್ಲಿ ರಾಜಕಾರಣಿಗಳು ಸಹ ಇಲ್ಲಿ ಬಂದು ಆ ತಂದೆಯನ್ನು ಕೈ ಮುಗಿದು ವೀರಾಂಜನೇಯ ಸ್ವಾಮಿ ಅಂದಾಗ ಅವರ ಕಷ್ಟಗಳು ಪರಿಹಾರ ಮಾಡಿರೋ ಎಷ್ಟೋ ಉದಾಹರಣೆಗಳಿದೆ. ಎಲ್ಲವನ್ನು ನಾನು ತೋರಿಸ್ತಾ ಹೋಗ್ತೀನಿ. ನೋಡಿ, ಅವರು ಎಣಿಸ್ತಾ ಇದ್ದಾರೆ. ಇವಾಗ ಸ್ವಾಮಿಗಳು ಆಜ್ಞೆ ಕೊಟ್ಟಿದ್ದಾರೆ. ಏನು ಅವ್ರು ಹೇಳ್ತಾರೆ ಕೇಳೋಣ ಬನ್ನಿ. ಏಳು ವಾರ ತೋರಿಸ್ತಾ ಇದೆ. 7 ವಾರ ಪೂಜೆ ಮಾಡಿ ಸ್ವಾಮಿಗಳು ಏನು ಹೇಳ್ತಾ ಇದ್ದಾರೆ ಅಂದರೆ, 3 ವಾರ ಬಂದು ಪೂಜೆ ಮಾಡಿ ನಿಮ್ಗೆ ಅಂದ್ಕೊಂಡಿದ್ದ ಕೆಲಸ ಖಚಿತವಾಗಿ ಆಗುತ್ತೆ. ನಮಸ್ಕಾರ. ನಮಸ್ತೆ. ನಾವು ಹಾಸನಿಂದ ಬಂದಿದ್ದೀವಿ. ಹಾಸನ ನನಗೆ ನಮ್ಮ ಭಾವ ಅವ್ರು ಹೇಳಿದ್ರು. ನಮ್ಮ ಭಾವನ ಇಲ್ಲಿ ಹಾಸನೇನೆ ತಣ್ಣೀರಳದಲ್ಲಿರೋದು. ಅವರು ರೆಫರ್ ಮಾಡಿದ್ದು. ಅಲ್ಲಿಂದ ಒಂದು ಕಳೆದ 3 ವರ್ಷದಿಂದ ಬರ್ತಾ ಇದ್ದೀವಿ. ನಮ್ಮ ಯಜಮಾನ್ರದ ಆರೋಗ್ಯ ಸಮಸ್ಯೆ ಇತ್ತು. ನಮ್ಮ ಮನೇಲಿ ಸ್ವಲ್ಪ ಹಣಕಾಸಿನ ಸಮಸ್ಯೆ, ವ್ಯವಹಾರ ಸಮಸ್ಯೆ ಎಲ್ಲ ಇತ್ತು. ಆಮೇಲೆ ಇಲ್ಲಿ ಬಂದು ಗುರುಗಳ ಹತ್ರ ಪೂಜೆ ಮಾಡಿಸ್ಕೊಂಡು ಗುರುಗಳು ಮನೆಗೆ ಬಂದು ಹೋಮ ಎಲ್ಲ ಮಾಡಿಕೊಟ್ರು. ಅವಾಗ್ಲಿಂದ ನಮಗೆ ಆರಾಮಾಗಿದೆ. ನಮ್ಮ ಯಜಮಾನ್ರ ಆರೋಗ್ಯದಲ್ಲೂ ಚೇತರಿಕೆ ಆಗಿದೆ. ಹಣಕಾಸಿನ ವ್ಯವಹಾರ ಇದು ಎಲ್ಲ ಚೆನ್ನಾಗಾಗಿದೆ. ನಾವೀಗ ಚೆನ್ನಾಗಿದ್ದೀವಿ. ನಮಗೆ ಇಟ್ಟು ಬನ್ನಿ. ಆಮೇಲೆ ಇಲ್ಲಿ ಕುಂಬಳಕಾಯಿ ಆರತಿ ಮಾಡ್ತಾರೆ ಪ್ರತಿ ಶನಿವಾರ. ಕುಂಬಳಕಾಯಿ ಆರತಿ ಮಾಡಿ ಒಳ್ಳೇದಾಗತ್ತೆ. ಕನ್ಫರ್ಮ್. ನಾವೇ ಗ್ಯಾರಂಟಿ. ಮನುಷ್ಯನ ಜೀವನದಲ್ಲಿ ಶತ್ರುಬಾಧೆ ಮಹಾಬಾಧೆ ಅಂತ ಹೇಳ್ತಾರೆ. ಇಲ್ಲಿ ಬಂದ ಭಕ್ತಾದಿಗಳು ಬಾಳೆ ದಿಂಡಲ್ಲಿ ಲವಂಗಗಳನ್ನು ಕುತ್ತುತ್ತಾ ಇದ್ದಾರೆ. ಯಾಕಪ್ಪ ಅಂದರೆ, ನಮ್ಮ ಜೀವನ ಪೂರ್ತಿ ಶತ್ರುಗಳು ನಮ್ಮ ಅಕ್ಕಪಕ್ಕದಲ್ಲಿ ಇರಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಇಲ್ಲಿ ಈ ಕೆಲಸ ಮಾಡ್ತಾ ಇದ್ದಾರೆ. ಭಾಳ ಅದ್ಭುತವಾಗಿತ್ತು ನೋಡಲಿಕ್ಕೂ. ಸ್ವಾಮಿಗಳು ಮಂತ್ರ ಹೇಳ್ತಾ ಇದ್ರು. ಅಲ್ಲಿ ಬಂದ ಭಕ್ತಾದಿಗಳು ಮಂತ್ರ ಜಪ ಮಾಡಿ ನಮ್ಮ ಶತ್ರುಗಳು ನಮ್ಮ ತಂಟೆಗೆ ಬರಕೂಡ್ದು. ವಾಮಾಚಾರ ಆಗಿದ್ದರೆ ಕೂಡ ನಿಮ್ಮ ಜೀವನದಲ್ಲಿ ಇಲ್ಲಿ ಎಲ್ಲ ಸರಿ ಹೋಗುತ್ತೆ. ಗದ್ದುಗೆ ವೀರಾಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ಪ್ರತಿಯೊಂದು ಕಷ್ಟಕ್ಕೂ ಪರಿಹಾರ ಅಂತೂ ಖಚಿತ. ಯಾಕಂದರೆ ನಂಬಿದ್ರೆ ದೇವು, ಇಲ್ಲಾಂದರೆ ಏನೂ ಇಲ್ಲ ಅಂತ ಹೇಳ್ತಾರಲ್ಲ ಗೈಸ್. ಆ ಥರ ನಂಬಬೇಕು, ಬರಬೇಕು, ಪೂಜೆ ಮಾಡಿದರೆ ನಿಮ್ಮ ಕಷ್ಟ ಸರ್ವ ಕಷ್ಟಗಳಿದ್ರೆ ಪರಿಹಾರ ಖಚಿತ. ಗಿಡಮೂಲಿಕೆಗಳ 108 ಗಿಡಮೂಲಿಕೆಯನ್ನ ಪೌಡರ್ ಮಾಡಿಕೊಟ್ಟಿದ್ದಾರೆ. ಹೆಬ್ಬೆರಳು ಮತ್ತೆ ಮಧ್ಯದ ಬೆರಳು ಹಿಡ್ಕೊಂಡು ಆ ಬಾಳೆಕಂದನ್ನ ಎಡಗೈಲಿ ತಗೊಳ್ಳಿ. ಚುಚ್ಚಿರೋ ನೀವು ಏನು ಲವಂಗ ಚುಚ್ಚಿದ್ರೋ ಅದನ್ನ ಎಡಗೈಲಿ ತಗೊಂಡು ಆ ಏನು ಪೌಡರ್ ಮಾಡುವಂತ ಗಿಡಮೂಲಿಕೆ ಪೌಡರ್ ಮತ್ತೆ ಕೊಟ್ಟಿದೀವೋ ಅದನ್ನ ಒಂದೊಂದೇ ಚಿಟಿಕೆ ಮತ್ತೆ ಉಂಗುರದ ಬೆರಳು ಮತ್ತೆ ಮೊದಲ ಬೆರಳಲ್ಲಿ ನೀವು ಅದು ಸುತ್ತ ಹೀಗೆ ಸುತ್ತಬೇಕು. ಈಗ ಬಾಳೆಕಂದು ಅಂತ ಹೇಳಿದ್ರೆ ಸುತ್ತ ಹೀಗೆ ಸುತ್ತಬಿಟ್ಟು ಅಲ್ಲಿ ಹಾಕ್ತಾ ಹೋಗಿ. 9 ಸಾರಿ ಸುತ್ತಿ ಹಾಕ್ಬೇಕು. 9 ಸಾರಿ ಸುತ್ತಿ ಹಾಕಿ. ಓಂ ಲೇಂ ಕ್ಲೀಂ ಲೇಂ ಬಗಲಾಮುಖೇ ದಹದ ಓಂ ಭಟ್ ಸುರಶತ್ರುಮಾರಣೆ ಓಂ ಭಟ್ ಸ್ವಾಹ ಓಂ ಕ್ಲೀಂ ಲೇಂ ಓಂ ಲೇಂ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾಂದನೆ. ಇದು ಶ್ರೀ ಕ್ಷೇತ್ರ ಗದ್ದುಗೆ ವೀರಾಂಜನೇಯ ಸ್ವಾಮಿ ಸುಕ್ಷೇತ್ರ. ಕ್ಷೇತ್ರದಲ್ಲಿ ಪ್ರಧಾನವಾಗಿ ಗದ್ದುಗೆ ವೀರಾಂಜನೇಯ ಸ್ವಾಮಿಯವರು ವಿರಾಜಮಾನರಾಗಿ ನೆಲೆಸಿರುವಂತಹ ಸುಕ್ಷೇತ್ರವಾಗಿ ಈ ಕ್ಷೇತ್ರ ಹೊರಹೊಮ್ಮುತ್ತಾ ಇದೆ. ಈ ಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿ ಸ್ವಾಮಿಯವರ ಅನುಗ್ರಹ ಯಾವುದೇ ರೀತಿಯಾದ ಅಡ್ಡಿ ಅಡಚಣೆಗಳಿಲ್ಲದೆ ನೇರವಾಗಿ ಮನುಷ್ಯರಿಗೂ ದೇವರಿಗೂ ಇರುವಂಥ ನೇರ ಸಂಬಂಧವಾಗಿ ಕ್ಷೇತ್ರ ಬರುವಂತಹ ಭಕ್ತರಿಗೆ ಅಪಾರವಾದ ಅಭಿಷ್ಠಿನ್ನವನ್ನು ಕೊಡ್ತಾ ಬಂದಿದೆ. ಇವತ್ತು ಈ ಕ್ಷೇತ್ರದಲ್ಲಿ ಶ್ರೀಸ್ವಾಮಿಯವರ ಅನುಗ್ರಹದಂತೆ ಹಲವಾರು ಭಕ್ತಾದಿಗಳು ಒಳಿತನ್ನು, ಅನುಗ್ರಹವನ್ನು, ಅನುಕಾಂಕ್ಷೆಯನ್ನು ಈ ಕ್ಷೇತ್ರದಲ್ಲಿ ಸ್ವಾಮಿಯ ಅನುಗ್ರಹದಿಂದ ಹೊಂದಂಥ ಜನ ಬಹಳ ಇದ್ದಾರೆ. ಸ್ವಾಮಿಯವರನ್ನ ಮೂಲವಾಗಿ ಯಾರೂ ಇಲ್ಲಿ ಕೆತ್ತಿದ್ದು ಸ್ಥಾಪನೆ ಮಾಡಿದ್ದು ಉಲ್ಲೇಖ ಇಲ್ಲ.
ಅಥವಾ ಯಾರು ಸ್ಥಾಪಿಸಿದ್ರು ಅನ್ನೋದು ಉಲ್ಲೇಖ ಇಲ್ಲ. ಈ ಕ್ಷೇತ್ರ ಸ್ವಾಮಿಯವರೇ ಖುದ್ದಾಗಿ ಆಗಬೇಕು ಅಂತಲೇ ಆಗಿರುವಂಥದ್ದು. ಸ್ವಾಮಿಯವರು ಭೂಮಿಯಲ್ಲಿ ಎಷ್ಟೋ ವರ್ಷದ ಹಿಂದಿನ ಭೂಮಿಯಲ್ಲಿ ಅಡಗಿದಂಥ ವಿಗ್ರಹ ಕೆಲ ಸುಸಂದರ್ಭದಲ್ಲಿ ನಮಗೆ ಅದು ಪ್ರಕಟವಾದಂಥದ್ದಲ್ಲಿ ಸ್ವಾಮಿಯವರನ್ನು ಇಲ್ಲಿ ಸ್ಥಾನದಲ್ಲಿ ನೆಲೆಸಬೇಕು ಅನ್ನೋ ಒಂದು ಅನುಗ್ರಹದಿಂದ ಆ ಒಂದು ಆಜ್ಞೆಯಂತೆ ನಾವು ನೆಲೆಸಿ ಪೂಜೆ ಮಾಡ್ತಾ ಬಂದಿದ್ದೇವೆ. ಈ ಸ್ವಾಮಿಯವರ ಅನುಗ್ರಹ ಭಕ್ತರಿಗೆ ಅಪಾರವಾಗಿ ನಡೀತಾ ಬಂದಿದೆ. ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಅನಾರೋಗ್ಯ ಸಮಸ್ಯೆ ಇರುವಂಥವರಿಗೆ ಬಹಳ ವಿಶೇಷವಾಗಿ ಆರೋಗ್ಯದಲ್ಲಿ ಸಂಜೀವಿನಿ ದಾತನಾಗಿ ಸಂಜೀವಿನಿ ಮೂಲಿಕೆಯನ್ನೇ ಕೊಟ್ಟು ಲಕ್ಷ್ಮಣನ ಬದುಕಿಸಿದ ಹಾಗೆ ಬರುವಂಥ ಭಕ್ತರಿಗಿರುವಂತಹ ಆರೋಗ್ಯ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡುವಂತಹ ಅನುಗ್ರಹವನ್ನು ಸ್ವಾಮಿ ಹೊಂದಾನೆ. ಹಾಗಾದರೆ ಈ ಕ್ಷೇತ್ರದಲ್ಲಿ ನಮ್ಮಲ್ಲಿ ಅಂಗಾರವೇ ಬಂಗಾರ ಅಂತೇಳಿ ಇಲ್ಲಿ ಅಂಗಾರ ಪ್ರಸಾದ ಬಂಗಾರದಂತೆ ಮನುಷ್ಯನ ಮೇಲೆ ಕೆಲಸ ಮಾಡ್ತದೆ ಅನ್ನೋದು ವಿಶೇಷ. ಈ ಕ್ಷೇತ್ರದಲ್ಲಿ ಯಾರು ಸ್ವಾಮಿಯ ಕ್ಷೇತ್ರಕ್ಕೆ ಬಂದು ಸ್ವಾಮಿಯವರನ್ನು ಪ್ರಾರ್ಥನೆ ಮಾಡಿ ಅವರು ಹೇಳಿದಷ್ಟು ದಿನ ಇಂತಿಷ್ಟು ದಿನಗಳಂತೆ ಅಂಗಾರ ಪ್ರಸಾದ ಮತ್ತು ಅವರ ಪ್ರಸಾದವನ್ನು ಯಾರು ಸೇವಿಸ್ತಾರೋ ಆ ರೋಗಕ್ಕೆ ಅವರು ಹೇಳಿದಷ್ಟು ದಿನ ಇಷ್ಟು ದಿನ ಅಂತೇಳಿ ಪ್ರಶ್ನೆ ಮಾಡಿದಾಗ ಸ್ವಾಮಿಯವರೇ ಖುದ್ದಾಗಿ ಇಲ್ಲಿ ಯಾವ ಮನುಷ್ಯರೂ ನಿಮ್ಮ ಮಧ್ಯೆ ಇರೋದಿಲ್ಲ, ನೀವುಂಟು ದೇವರುಂಟು, ನಿಮ್ಮ ಪ್ರಶ್ನೆ ದೇವರ ಉತ್ತರ. ಹಾಗೆ ಸ್ವಾಮಿಯವರ ಉತ್ತರವನ್ನು ಪಡೆದು ಯಾರು ಸ್ವಾಮಿಯವರ ಆಶೀರ್ವಾದವನ್ನು ಇಂತಿಷ್ಟು ದಿನ ಸೇವನೆ ಮಾಡಬೇಕು ಅಂತ ಸ್ವಾಮಿ ಅನುಗ್ರಹ ಕೊಡ್ತಾರೋ ಅಂಥಷ್ಟು ದಿನ ಅವ್ರು ಸೇವೆ ಮಾಡಿ ಅವರು ಹೇಳಿದ ರೀತಿ ನಡೆದಿದ್ದೇ ಆದಲ್ಲಿ ಖಂಡಿತವಲ್ಲೂ ಆ ಸಮಸ್ಯೆಗಳು ಆರೋಗ್ಯದಲ್ಲಿರುವಂಥದ್ದು ದೇಹಬಾಧಗಳು ಸಂಪೂರ್ಣ ನಿವಾರಣೆ ಆಗುತ್ತೆ. ಅದೇ ರೀತಿಯಾಗಿ ಈ ಕ್ಷೇತ್ರದ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಆರತಿ ಸೇವೆಗಳು, ಕೂಷ್ಮಾಂಡ ಆರತಿ, ಕಲ್ಪವೃಕ್ಷ ಆರತಿ, ನಾರಿಫಲ ಆರತಿ, ಅದೇ ರೀತಿಯಾಗಿ ನಿಂಬೆಹಣ್ಣಿನ ಆರತಿ, ಹೀಗೆ ಹಲವಾರು, ಮತ್ತು ಬೆಲ್ಲದ ಆರತಿ, ಹೀಗೆ ಒಂದೊಂದು ಕೆಲಸಕ್ಕೆ ಅವರು ಬೇಕಾದಂಥ ಕೆಲಸಕ್ಕೆ ಸ್ವಾಮಿಯವರು ಅನುಗ್ರಹದಾಗಿ ಹೇಳಿದಂತಹ ಆ ಒಂದು ಆರತಿ ಸೇವೆಯನ್ನು ಮಾಡೋದ್ರಿಂದ ಇಂತಿಷ್ಟು ದಿನ ಅಂತೇಳಿ ಆರತಿ ಸೇವೆ ಮಾಡೋದ್ರಿಂದ ಖಂಡಿತ ಇಚ್ಛಿತ ಕಾರ್ಯಗಳು ನೆರವೇರುವಂಥದ್ದು. ವ್ಯವಹಾರ ವ್ಯಾಪಾರ ಹಣಕಾಸು ಸಮಸ್ಯೆಗಳು ಅಥವಾ ಶತ್ರುಗಳ ಸಮಸ್ಯೆ ಇರಬಹುವಂಥದ್ದು, ಈ ಬೇರೆ ರೀತಿಯಾದ ಕ್ಷುಬ್ಧ ಶಕ್ತಿಗಳು ಅನುಭವಿಸಿದಂತಹ ಸಮಸ್ಯೆಗಳನ್ನು ಸ್ವಾಮಿಯವರು ಕ್ಷಣ ಮಾತ್ರದಲ್ಲಿ ಅದಕ್ಕೆ ಪರಿಹಾರ ಮತ್ತು ಅದಕ್ಕೆ ಸೂಚನೆಯನ್ನು ಕೊಟ್ಟು ಭಕ್ತರ ಅಭಿಷ್ಠಿನವಾಗಿ ಇಲ್ಲಿ ಪ್ರಸಾದಿಸ್ತಾ ಬಂದಿದ್ದಾರೆ. ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಅಭಿಷೇಕ ಪ್ರಸಾದ ಬದಲಾಗಿ ಸಾಲಿಗ್ರಾಮ ಸಮೇತ ಸ್ವಾಮಿಯವರ ಅಭಿಷೇಕ ಪ್ರಸಾದ ತೀರ್ಥವನ್ನು ಯಾರು ಭಕ್ಷಿಸ್ತಾರೋ ಅಥವಾ ಸೇವಿಸ್ತಾರೋ ಅವ್ರಿಗೂ ಸಹ ನಾನಾ ರೀತಿಯಾದಂತಹ ರೋಗ ರುಜಿನಗಳು ಬಾಧೆಗಳು ನಿವಾರಣೆ ಆಗುವಂಥದ್ದು ಈ ಕ್ಷೇತ್ರದಲ್ಲಿ ನೋಡ್ತಾ ಬಂದಿದ್ದೀವಿ. ಅದೇ ರೀತಿಯಾಗಿ ತೀರ್ಥ ಸ್ನಾನವನ್ನು ಸಹ ಈ ಕ್ಷೇತ್ರದಲ್ಲಿ ಅಭಿಷ್ಠಿನ್ನವಾಗಿ ಸ್ವಾಮಿಯವರಿಗೆ ಸ್ವಯಂಭೂ ಸ್ವಾಮಿಯವರಿಗೆ ಅಭಿಷೇಕ ಮಾಡಿದ ತೀರ್ಥವನ್ನೇ ಸಾಲಿಗ್ರಾಮಯುತ ತೀರ್ಥವನ್ನು ಸೇವಿಸಲಿಕ್ಕೆ ಮತ್ತು ಸ್ನಾನ ಮಾಡಲಿಕ್ಕೆ ಕೊಡುವಂಥದ್ದು ಕ್ಷೇತ್ರದ ವಿಶೇಷವಾಗಿ ನಡೀತಾ ಬಂದಿದೆ. ಹಾಗಾಗಿ ಯಾವ ಭಕ್ತರಿಗೆ ಸ್ವಾಮಿಯ ಮೇಲೆ ನಾವು ಹೇಳೋದೇನಂತ ನಂಬಿಕೆ ಇದ್ದಲ್ಲಿ ಸ್ವಾಮಿ ಕ್ಷೇತ್ರ ದರ್ಶನ ಕೊಡಿ ಹೊರತು ನಂಬಿಕೆ ದಯವಿಟ್ಟು ಅವರ ಕಡೆ ಮುಖಮಾಡು ಮಾಡಬೇಡಿ. ಯಾಕಂದರೆ ನಂಬಿಕೆಯ ದೇವರು ಅವರ ಯಾರು ಶ್ರದ್ಧಾಭಕ್ತಿಯಿಂದ ನೀನೇ ಗತಿ ನೀನೇ ಮತಿ ಎಂಬುದಾಗಿ ಆ ಸ್ವಾಮಿಯ ಕ್ಷೇತ್ರಕ್ಕೆ ಬಂದು ಅವರ ಅಪಾರವಾದ ಶ್ರದ್ಧಾಭಕ್ತಿ ನಿಷ್ಠೆ ನೀವು ನಂಬಿಕೆಯನ್ನಿಟ್ಟು ನಿಮ್ಮ ಪ್ರಸಾದವನ್ನು ಸೇವಿಸೋದ್ರಿಂದ ನಮಗೆಲ್ಲವೂ ನಿವಾರಣೆ ಆಗಬೇಕು ಅನ್ನೋ ಒಂದು ಆಕಾಂಕ್ಷೆ ದೃಢ ಸಂಕಲ್ಪವನ್ನು ಮಾಡಿ ಕ್ಷೇತ್ರಕ್ಕೆ ಬರ್ತಾರೋ ಖಂಡಿತವಾಗಿ ಎಲ್ಲರಿಗೂ ಅನುಕೂಲ ಆಗುತ್ತೆ. ನಮಸ್ಕಾರ.